ಹಲೋ ಗೈಸ್, ವೆಲ್ಕಮ್ ಟು ಕೆಪಿ ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗುರು. ಎಷ್ಟು ಕಾದು ಲಾಸ್ಟಿಗೆ ಬಂದಿರೋ ಟೈಮ್ ನೋಡಿ, 8:17ಕ್ಕೆ ಡೈರೆಕ್ಟಾಗಿ ಫ್ಯಾನ್ ಶೋ ಅಲ್ಲೇ, ಸೆಲೆಬ್ರಿಟಿ ಶೋ ಅಲ್ಲೇ ಈ ಟ್ರೈಲರ್ ಲಾಂಚ್ ಆಗಿದೆ. ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ಗೈಸ್ ಯಾವುದನ್ನ ಏನು ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಹಿಯರ್ ವಿ ಗೋ. ಎಷ್ಟು ಸ್ಕೆಲಿಟನ್ ಸಿಕ್ಕಿದೆ ಅಂತ ಗೆಸ್ ಮಾಡಾದ್ರು ಹೇಳಿ. ನನ್ನ ಲೈಫಲ್ಲಿ ಒಂದೇ ಜಾಗದಲ್ಲಿ ಇಷ್ಟೊಂದು ಸ್ಕೆಲಿಟನ್ ಸಿಕ್ಕಿರೋದು ಇದೇ ಫಸ್ಟ್ ಟೈಮ್. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಸ್ಕೆಲಿಟನ್ಸ್ ನುಗ್ಗಿ ಯಾವನ್ನೇ ಹೊತ್ಕೊಂಡು ಹೋಗೋನು. ಊರ ಹೆಂಗಸರು ಅಟ್ಟಿ ಮುಂದೆ ನೀರು ಹಾಕಕ್ಕೆ ಹೆದರ್ತಾರೆ. ಯಾಕೆ ಗೊತ್ತಾ? ಅವನು ತಾರಿಸ್ಬಿಟ್ಟು ಹೋಗಿದ್ದ. ಕಮ್ ಆನ್ ಬಾಯ್, ಬ್ರಿಂಗ್ ಇಟ್ ಆನ್. ಅಷ್ಟು ದೊಡ್ಡ ಅಪರಾಧಿನ ಬಿಡಿಸೋದು ಸುಲಭ ಅಲ್ಲ. ಕಂಪ್ಲೀಟ್ ಆಕ್ಷನ್ ಪ್ಯಾಕ್ ಮಾಡಿದ್ದಾರೆ ಗುರು. ಹಿಯರ್ ಕಮ್ ದ ಡಿ ಬಾಸ್. ಕೆಲಸನೇ ದ್ಯಾವ್ರು ಅನ್ಕೊಂಡಿದ್ದು ನನಗೆ ಆ ದ್ಯಾವ್ರು ಕೊಟ್ಟ ವರ ಏನಂದ್ರೆ 1000 ಮಚ್ಚು 100 ಕಡೆ ತಯಾರಾದ್ರು ಅದ್ರಾಗೆ ನಾನು ಮಾಡಿರೋ ಮಚ್ಚು ಯಾವುದು ಅಂತ ಗುರ್ತಿಡ್ಬಿಡ್ತಿದ್ದೆ. ಆರಾಧನವರು ಲವ್ ಆ್ಯಂಗಲ್ ಪಸಂದ್ ಆಗವನೆ. ಏನ್ ಬಾಡಿ ಮಾಡಿದಾರೆ ಗುರು, ವಾವ್. ವಾವ್, ಜಗಪತಿ ಬಾಬು ಅವ್ರ ಲುಕ್ ಇಟ್ಸ್ ವೆರಿ ಡಿಫ್ರೆಂಟ್. ಈ ಸೀನ್ ಆಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ಗುರು. ಯುವ ಸೆಟ್ಟಲ್ಲಿ ನಡೆದಿರೋವಂಥದ್ದು ಆ ಸೀನ್ ಆಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ. ಆ ಬಸ್ ಗ್ಲಾಸ್ ಸೀನ್ ಹೊಡೆದೋಗ್ತಿತ್ತಲ್ಲ ಅದು. ನಾವು ನಡಿಬೇಕು ಅಂದ್ರೆ ಅವರನ್ನ ತುಳಿಲೇಬೇಕು. ಎಮೋಷನ್ ಆ್ಯಂಗಲ್. ಎಲ್ಲ ಅವುಗಳು ತಲೆ ಎತ್ತುತ್ತವೆ ದಣಿ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಹೆಡೆ ಎತ್ತೋದು. ತೆಪ್ಪಾಕಿದ್ರೆ ಸಮಸ್ಬಿಡವ. ಕ್ಲೈಮ್ಯಾಕ್ಸ್ ಸೀನ್. ಒಂದು ಬಂದೂಕಲ್ಲ 100 ಪಿರಂಗಿನ ಅಡ್ಡ ಬಂದ್ರು ನಾನು ತಡ ನಿಲ್ಸಕ್ಕಾಗಕ್ಕಿಲ್ಲ. ಇಟ್ಸ್ ಅಮೇಝಿಂಗ್. ಮ್ಯೂಸಿಕ್ ಚೇಂಜಸ್ ನೋಡ್ತಿದ್ರೆ ಹೇಗೆ ನಡೀತಾ ಇದೆ ಅಂತ. ಇಟ್ಸ್ ಅಮೇಝಿಂಗ್. ಮತ್ತೆ ಟ್ರೈಲರ್ನ ವಿಸಿಟ್ ಮಾಡ್ತೀನಿ, ಯಾಕೆಂದರೆ ವಿಜುವಲ್ಸ್ನ ನಾನು ಇನ್ನೂ ತುಂಬ ಅದ್ಭುತವಾಗಿ, ಇನ್ನೂ ಬೇರೆ ಲೆವೆಲಲ್ಲಿ ನನಗೆ ನೋಡಬೇಕು, ಇನ್ನೂ ತುಂಬಾ ಎಕ್ಸ್ಪ್ಲೋರ್ ಮಾಡಬೇಕು. ಈ ವಿಡಿಯೋ ಬಗ್ಗೆ ನಾನು ಇನ್ನೂ ತುಂಬಾ ಹೆಚ್ಚಿಗೆ ಮಾತಾಡಬೇಕು ಅಂತ ನನ್ನ ಒಂದು ಆಸೆ ಆಗಿರೋವಂಥದ್ದು. ಆದರೆ ಈ ಒಂದು ರಿಯಾಕ್ಷನ್ ವೀಡಿಯೋಲ್ಲ, ಸಪ್ರೇಟಾಗಿ ಒಂದು ರಿವ್ಯೂ ವೀಡಿಯೋನ ಹಾಕ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮಗೆ ರಿಯಾಕ್ಷನ್ ಹೇಗೆ ಅನಿಸಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆಯೇ ರಿವ್ಯೂ ವೀಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.